ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ದಿವಸ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಖಾರ ಚಟ್ನಿ ತೋರ್ಸಾತೀನಿ. ಹೆಂಗೆ ಮಾಡೋದು ನೋಡೋಣ ಬರ್ರಿ. ನೋಡ್ರಿ, ಒಂದು ಪ್ಯಾನ್ ಇಟ್ಟು ಬಾಳ್ಗಿ ಇಟ್ಟಂತ ದಪ್ಪ ತಳದ್ದು 1 ಸ್ಪೂನು ಮೆಂತ್ಯ ಹಾಕೀನಿ. ಮೆಂತ್ಯನ ಹುರ್ಕೊಳ್ಳೋಣ. ಹಾಗೆ ಹಾಕಿರ ಪುಡಿ ಆಗಲ್ಲ. ಹುರ್ಕೊಳ್ಳೋಣ. ಇವನು ಚಂದ ಹುರ್ಕೊಂಡು ಒಂದು ಪ್ಲೇಟಿಗೆ ತೆಗೆದಿಟ್ಕೋತಾನೆ. ಮೆಂತ್ಯ ಹಾಕಿರೋ ಒಳ್ಳೆ ಘಮ, ಆರೋಗ್ಯ, ಟೇಸ್ಟು ಎಲ್ಲ ಬರ್ತತಿ. ನೋಡ್ರಿ, ಈಗ ಇವನು ಚಂದಾಗಿ ಹುರಿದು ಸಣ್ಣ ಉರಿ ಇಟ್ಟು ಚಂದಾಗಿ ಹುರಿದು ಒಂದು ಪ್ಲೇಟ್ನಾಗ ತಗೋತಾನೆ. ಹಿಂಗೆ ಕಲರ್ ಚೇಂಜ್ ಆಗಿ ಹುರಿದ್ರೆ ಸಾಕು. ಸೈಡಿಗೆ ಇಟ್ಕೊಳ್ಳೋಣ. ಇವಾಗ ಮೆಣಸಿನ್ಕಾಯಿ ದ್ಯಾವನೂರು ತೊಗೊಳೋಣ ಒಂದು ಹಿಡಿ. ನಾನು ಜಾಸ್ತಿ ಚಟ್ನಿ ಮಾಡಿಡಂಗಿಲ್ಲ. ಒಂದು ತಿಂಗಳ ಮಟ್ಟ ಮಾಡಿಟ್ರು ಕೆಡಂಗಿಲ್ಲ ಇದು. ಆದ್ರೆ ನಾ ಮಾಡೋಂಗಿಲ್ಲ. ಹೆಚ್ಚಾಗಿ ನಾನು 8 ದಿನ ಲಾಸ್ಟ್ ಪುಡಿ ಚಟ್ನಿ ಆಯ್ತು, ಈ ಚಟ್ನಿ ಆಯ್ತು 8 ದಿನಕ್ಕೊಂದು ಸಲ ಮಾಡ್ಕೋತೀವಿ. ಅಂದ್ರೆ ಫ್ರೆಶ್ ಆಗಿರ್ತತಿ, ಟೇಸ್ಟಾಗಿರ್ತತಿ. ನೋಡಿರಿ, ಇದಕ್ಕೆ ಎಣ್ಣೆ ಹಾಕಿ ಚೆಂದಾಗಿ ಹುರ್ಕೊಳ್ಳೋಣ. ಒಂದು 8 ದಿನ ಆಗ್ತದೆ ನಮಗೆ ಚಟ್ನಿದು. ಚಲೋ ಹೊತ್ತು ಹುರ್ಕೊಳ್ಳೋಣ. ಹುರಿದೊಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಗರಿ ಗರಿಯಾಗಿ ಹುರಿಬೇಕು. ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ಈ ಬಾಳ್ಗಿ ಒಳಗೆ ಕೆಳಗೆ ಏನು ಬೀಜ ಇರ್ತಾವೆ ಇವನ್ನ ಹಾಕೋದು ಬೇಡ್ರಿ. ಅವು ಹೊತ್ತಿ ಬಿಟ್ಟಿರ್ತಾವೆ, ಟೇಸ್ಟ್ ಕೆಡ್ತತಿ. ಆರಕ್ಕಿಡೋಣ. ಇವಾಗ ಅದೇ ಬಾಳ್ಗಿಗೆ ದೊಡ್ಡ 2 ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಕೊಂಡೇನು ತೆಳ್ಳಗೆ. ಈರುಳ್ಳಿ ಹಾಕಲೇಬೇಕು, ಚಟ್ನಿಗೆ ಭಾಳ ಟೇಸ್ಟ್ ಆಕೈತಿ. ಭಾಳ ಅಂದ್ರೆ ಭಾಳ ರುಚಿ ಆಕೈತಿ. ಆದ್ರೆ 8 ದಿನವರೆಗೆ ಇಟ್ಕೊಂಡು ತಿನ್ನೋ ಚಟ್ನಿಗೆ ಹಾಕಬೇಕು ಈರುಳ್ಳಿನ. ತಿಂಗಳವರೆಗೆ ಇಡುವಂತಹ ಚಟ್ನಿಗೆ ಈರುಳ್ಳಿ ಹಾಕೋದು ಬೇಡ. ಈರುಳ್ಳಿ ಹಾಕಿ ಚಟ್ನಿ ಮಾಡ್ಕೊಂಡು ತಿಂದು ನೋಡ್ರಿ, ರುಚಿನ ಮಸ್ತ್ ಇರ್ತತಿ. ಇದನ್ನು ಚಲೋ ಹೊತ್ತು ಕಲರ್ ಚೇಂಜ್ ಆಗೋವರೆಗೆ, ಹಸಿ ಸ್ಮೆಲ್ ಹೋಗಬೇಕು ಅಲ್ಲಿವರೆಗೆ ಹುರಿಯೋಣ. ಇದಕ್ಕೂ ಕೂಡ 1 ಸ್ಪೂನ್ ಎಣ್ಣೆ ಹಾಕಿ ಹುರಿಯೋಣ. ನೋಡ್ರಿ, ಈ ಥರ ಹುರಿಬೇಕು. ಒಂದು ಪ್ಲೇಟ್ನಾಗ ತೆಗೆದಿಡೋಣ. ಒಂದೆರಡು ಕಡ್ಡಿ ಕರಿಬೇ ಹಾಕೋಣ. ಜಾಸ್ತಿ ಹಾಕಿದ್ರೆ ಕಲರ್ ಚೇಂಜ್ ಆಕೈತಿ ಖಾರದ್ದು. 2 ಕಡ್ಡಿ ಹಾಕಿದ್ರೆ ಸಾಕು. ಒಳ್ಳೆ ಘಮ, ಆರೋಗ್ಯಕ್ಕೂ ಒಳ್ಳೆಯದು. ನೋಡ್ರಿ, ಈಗ ಎಲ್ಲನೂ ಹುರ್ಕೊಂಡಿದ್ದಾತು. ಸ್ವಲ್ಪ ಆರಿದ ನಂತರ ಒಂದು ಮಿಕ್ಸಿ ಜಾರ್ ತಗೊಂಡು ಮೆಣಸಿನ್ಕಾಯಿ ಹಾಕ್ತಾನೆ. ಇದ್ರಾಗ ಮೆಂತ್ಯ ಕಾಳು ಅದಾವೆ ನೋಡ್ರಿ, ಹುರಿದಂಥ ಮೆಂತ್ಯ ಕಾಳು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋನು. ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೋನು. ಇಷ್ಟನ್ನೇ ಹಾಕಿ ಬೆಳ್ಳುಳ್ಳಿ, ಒಂದು 4 ಕಡ್ಡಿ ಜವಾರಿ ಬೆಳ್ಳುಳ್ಳಿ ಇಷ್ಟು ಹಾಕಿ ಗ್ರ್ಯಾಂಡ್ ಮಾಡ್ಕೊಂಬರೋಣ. ನೋಡಿರಿ, ಈ ಥರ ಮಾಡ್ಕೊಂಬಂದ ನಂತರ ಇದಕ್ಕೆ ಬೆಲ್ಲ ಹಾಕ್ತಾನೆ. ಬೆಲ್ಲ ಜಾಸ್ತಿ ಹಾಕಿ, ಹುಳಿ ಬೆಲ್ಲ ಜಾಸ್ತಿ ಇರ್ಬೇಕು ರೀ ಈ ಚಟ್ನಿಗೆ, ಮಸ್ತ್ ಆಕೈತಿ. ಹುಣಸೆ ರಸ, ಬೆಲ್ಲ ಹಾಕೇನಿ. ಆನಂತರ ಹುರಿದಿಟ್ಕೊಂಡಂಥ ಈರುಳ್ಳಿ ಇದ್ವಲ್ಲ ಹಾಕೇನಿ. ಕ್ಯಾಮ್ರಾ ಆಫ್ ಆಗಿತ್ತವಾಗ ಹಾಕ್ಕೊಂಡು ಗ್ರ್ಯಾಂಡ್ ಮಾಡ್ಕೊಂಬಂದೇನಿ. ಅತೀ ನುಣ್ಣಗಾಗಬಾರ್ದು, ನುಚ್ಚಾಗಬಾರ್ದು, ಈ ಥರ ಇರಬೇಕು. ಸ್ವಲ್ಪ ರವ ಹತ್ತಿರ ಸಾಕು. ನೋಡಿರಿ, ಏನು ಸೂಪರಾಗಿ ಬಂದೈತಿ. ಕಲರ್ ನೋಡಿರಿ, ಒಳ್ಳೆ ಘಮ, ಬಾಯಾಗಿಟ್ರೆ ಅಷ್ಟೊಂದು ಟೇಸ್ಟು. ಇಷ್ಟಕ್ಕೆ ಮುಗಿಲಿಲ್ಲರಿ ಈ ಚಟ್ನಿ. ಇದಕ್ಕೆ ಇನ್ನೊಂದು ಕೆಲಸ ಐತಿ. ಫೈನಲ್ ಆಗಿ ಇಂಪಾರ್ಟೆಂಟ್. ಏನು ಸೂಪರಾಗಿ ಬಂದೈತೆ ನೋಡಿರಿ. ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಇದೊಂದು ಚಟ್ನಿ ಇದ್ದರೆ ಸಾಕು. ಒಂದಿಟ್ಟು ಎಣ್ಣೆ ಹಾಕ್ಕೊಂಡು ಸೈಡಿಗೆ ಈರುಳ್ಳಿ ಕಡ್ಕೊಂಡು ತಿಂದ್ಬಿಟ್ರೆ 4 ರೊಟ್ಟಿ ಹೋಕ್ಕವು ನೋಡ್ರಿ.
ಈಗ ಅದೇ ಬಾಳ್ಗೆ ಇಟ್ಟು ದೊಡ್ಡ ಸ್ಪೂನ್ಲೆ 2 ಸ್ಪೂನ್ ಎಣ್ಣೆ ಹಾಕೋಣ. ಹಾಕಿ ಇದು ರುಬ್ಬಿದಂಥ ಖಾರನ ಸಣ್ಣ ಉರಿಯೊಳಗೆ 1-2 ನಿಮಿಷ ಕುದಿಸಿಬಿಟ್ರೆ ರೆಡಿ ಆಕೈತೆ ನೋಡ್ರಿ ನಮ್ಮದು ಉತ್ತರ ಕರ್ನಾಟಕ ಸ್ಪೆಷಲ್ ಖಾರ ಚಟ್ನಿ. ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ. ಒಂದು ಸಲ ಕೆಂಪು ಅಕ್ಷರದಲ್ಲೇ ಇರೋ ಸಬ್ಸ್ಕ್ರೈಬ್ ಅಂತ ಒತ್ತಿರು ಮುಗೀತು, ಪದೇ ಪದೇ ಒತ್ತಬೇಕಾಗಿಲ್ಲ. ಅದರಿಂದ ನಿಮ್ದು ಏನು ಲುಕ್ಷಣೆ ಇಲ್ಲ. ನಾ ಹಾಕಂಥ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ. ಈಗ ನೋಡಿರಿ ಸಣ್ಣ ಉರಿ ಇಟ್ಟು ಕಾದಂಥ ಎಣ್ಣೆಯೊಳಗೆ ಖಾರ ಚಟ್ನಿ ಹಾಕಿ 1-2 ನಿಮಿಷ ಅದನ್ನು ಬಾಡಿಸ್ಕೊಂಡ್ಬಿಟ್ರೆ ರೆಡಿ ಆಗ್ತತಿ ನಮ್ಮ ಖಾರ ಚಟ್ನಿ. ಇದು ಪೂರ್ತಿ ತಣ್ಣಗಾಗಿಂದ ಒಂದು ಬಾಕ್ಸ್ನಾಗ ಹಾಕಿ ತೆಗೆದಿಟ್ಕೋಬೇಕು. ಟೇಸ್ಟಿಯಾದಂಥ ಮಸ್ತ್ ಖಾರ ಚಟ್ನಿ ರೆಡಿ ಆಗ್ತದೆ. ಇವತ್ತಿಗಿಂತ ನಾಳೆ ರುಚಿ ಜಾಸ್ತಿ ಆಗ್ತತಿ, ಕಲರ್ ಮಸ್ತ್ ಆಕತಿದು. ಒಂದು ಸಲ ಟ್ರೈ ಮಾಡಿರಿ ಈ ವಿಧಾನದಾಗ. ಫಳ ಅಂತ ಕುದಿಬೇಕು, ತಳ ಹಿಡಿಬಾರ್ದು, ಸಣ್ಣ ಉರಿ ಇಡಬೇಕು. ಚೆಂದ ಕೈ ಆಡಿಸ್ಕೊತ ಬೇಯಿಸ್ಕೊಂಡು ಪೂರ್ತಿ ಆರಿಂದ ಬಾಕ್ಸಿಗೆ ಹಾಕಿ ತೆಗೆದಿಡೋಣ. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ. ಎಲ್ಲರಿಗೂ ನಮಸ್ಕಾರ ರೀ.